ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಧೂಳಿದೆ ಅಂತ. ಇಲ್ಲಿ ಪದೇ ಪದೇ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ ಅನ್ಸುತ್ತೆ, ಹಂಗಾಗಿ ನೋಡಿ ಇಲ್ಲಿ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿರೋದು ಇದು. ರೋಡೆಲ್ಲ ಫುಲ್ ಕಿತ್ತೋಗ್ಬಿಟ್ಟಿದೆ, ಹಂಗೆ ಸಮ ಮಾಡಿಬಿಟ್ಟವ್ರೆ. ಇವನು 12 ವೀಲ್ ಅಣ್ಣ, 10 ವೀಲ 6 ವೀಲನು ಸುಮ್ಮನೆ ನುಗ್ಸ್ತಾವನೆ. ಅಲ್ಲಿ ಚಿಕ್ಕ ಗಾಡಿ ಹೋಯ್ತಾ ಇಲ್ಲ, ನಮಗೆ ಇಲ್ಲಿ ಪ್ರಾಬ್ಲಮ್ ಆಗದ. ಹೌದಾ ಲೋಕಲ್ ಗಾಡಿನಾ ಬಂದ್ವಿ. ಜೊಜಿಲಾ ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತದೆ ಅಂದರೆ, ಈ ವ್ಯಾಲಿಯಿಂದ ಬರ್ತಾ ಇದೆ ಗಾಳಿ. ಫುಲ್ ತಣ್ಣಗೆ ಬ್ರೀಸ್, ಕೋಲ್ಡ್ ಬ್ರೀಸ್ ಸಖತ್ತಾಗಿದೆ. ಒಂದಿಷ್ಟು ಜನ ಬೇಬ್ ತಗೊಂಬಂದ್ರಣ್ಣ, ಎಲ್ಲರೂ ಬೇಬ್ ತಗೊಂಬಂದ್ರೆ ನೀನು ಒಬ್ಬನೇ ಬಂದಿಲ್ಲ ಯಾಕೆ? ಬೇಬ್ ಓ ಬೇಬ ಇದು ಆಯ್ತಣ್ಣ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ನಮ್ಮ ಅನಿಲ್ ಬೈ ಜೊತೆ ಸೇರಿಕೊಂಡು ಲಡಾಖಲ್ಲಿದ್ದೀನಿ. ಸೊ ಲಡಾಖ್ಗೆ ಇವ್ರ ಜೊತೆ ಬರೋಕ್ಕೆ ರೀಸನ್ ಏನು ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಲಡಾಖ್ ಇನ್ನೇನು ಹೋಗ್ತಿದ್ದೀವಿ, 360 ಕಿಲೋಮೀಟ್ರ್ ಇದೆ. ಸೊ ಇವತ್ತು ರಾತ್ರಿ ಹೋಗಲ್ಲ, ಇನ್ನೊಂದು 2 ದಿನ ಆಗುತ್ತೆ ಹೋಗೋಕ್ಕೆ. ನಿನ್ನೆ ರಾತ್ರಿ ಒಂದು ಕಡೆ ಊಟ ಮಾಡಿ ನಿಲ್ಲಿಸಿ ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಏನ್ ಗುರು, ಸ್ವರ್ಗ ಅಲ್ಲ ಬೈ, ಸ್ವಿಟ್ಜರ್ಲ್ಯಾಂಡ್ ಅಂತ ಕನ್ಫ್ಯೂಸ್ ಆಗೋಗ್ಬಿಡ್ತು ನನಗೆ. ಅಷ್ಟು ಸಖತ್ತಾಗತ್ತೆ. ಇನ್ನೂ ಅಷ್ಟೇ ಇಲ್ಲಿ ನೋಡಿ ಹೆಂಗಿದೆ ಅಂದರೆ ರೋಡು ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಏನೋ ಸೂಪರ್ ಆಗಿದೆ. ಫುಲ್ಲು ಗ್ರೀನು, ರೋಡ್ ಮಾತ್ರ ಬ್ಲ್ಯಾಕ್ ಕಲರು. ಎಲ್ಲೂ ಪ್ಯಾಚಸ್ ಇಲ್ಲ ನೋಡಿ, ಗುಡ್ಡದ ಮೇಲೆ ಎಲ್ಲ ಫುಲ್ ಗ್ರೀನ್ ಇದೆ, ಸಖತ್ತಾಗಿದೆ. ದಾರಿಗೆ ಹೋಗ್ತಾ ಇದ್ವಿ, ಇಲ್ಲಿ ಯಾವುದೋ ಒಂದು ಐ ಥಿಂಕ್ ಸಪೋರ್ಟೆಡ್ ಸೈಕ್ಲಿಂಗ್ ಇದು. ಬ್ಯಾಕ್ ಗ್ರೌಂಡಲ್ಲಿ ಇವ್ರಿಗೆ ಒಂದು ಸಪೋರ್ಟ್ ವೆಹಿಕಲ್ ಇದೆ. ಸೈಕಲಲ್ಲಿ MTB ಯೂಸ್ ಮಾಡ್ತಾವ್ರೆ, ಟ್ರೆಕ್ಕು. ಸೂಪರ್ ಬಾಯ್, ಕಿದರ್ಸೆ ಗುರು, ನಾನು ಕರ್ನಾಟಕ. ನಂದೊಂದು ಸುದರ್ಶನ್ ಸಂಚಾರಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ನಾನು ಸೈಕ್ಲಿಂಗ್ ಮಾಡೋಕ್ಕೆ ಬಂದಿರೋದು, ಸೈಕಲ್ ಮೇಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಧೂಳಿದೆ ಅಂತ. ಇಲ್ಲಿ ಪದೇ ಪದೇ ಲ್ಯಾಂಡ್ ಸ್ಲೈಡ್ ಆಗ್ತಿರುತ್ತೆ ಅನ್ಸುತ್ತೆ, ಹಂಗಾಗಿ ನೋಡಿ ಇಲ್ಲಿ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿರೋದು ಇದು. ರೋಡೆಲ್ಲ ಫುಲ್ ಕಿತ್ತೋಗ್ಬಿಟ್ಟಿದೆ, ಹಂಗೆ ಸಮ ಮಾಡಿಬಿಟ್ಟವ್ರೆ. ನಾವು ಇದ್ಯಾವುದೋ ಲಾರಿನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅವನ್ನ ಸರಿಯಾಗಿ ಓಡಿಸ್ತಾನೇ ಇಲ್ಲ, ಅದು ಪಾಪ ಅವ್ನು ಓಡಿಸ್ತಾನೆ ಹೋಯ್ತಾ ಇಲ್ಲ. ಅದು ಗಾಡಿ ಏನು ಮಾಡೋಕ್ಕಾಗತ್ತೆ? ಹೌದೌದು, ದೊಡ್ಡ ಗಾಡಿ ಅದು. ಆ್ಯಕ್ಚುಲಿ 12 ವೀಲ್ ಗಾಡಿ. ಸ್ವಲ್ಪ ಓಡಿಸೋದು ಕಷ್ಟ ಆಗ್ತಿದೆ ನಮಗೆ. ನೋಡ್ರಿ, ಜೊಜಿಲಾ ಪಾಸ್ ಮಸ್ತಾಗಿದೆ, ಅಡ್ವೆಂಚರು. ಅಣ್ಣ ಸ್ವಲ್ಪ ಗಾಡಿ ನಿಲ್ಸಿದ್ರು. ಇಲ್ಲಿ ಅಮರನಾಥ್ ಯಾತ್ರೆ ಅವ್ರದ್ದು ವ್ಯೂ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ಅಂತ. ಸಖತ್ತಾಗಿತ್ತು. ವಾಪಸ್ ಹತ್ಕೋತಾ ಇದ್ದೀವಿ. ಅಣ್ಣ ಹೆಂಗೆ ಅನ್ನಿಸ್ತಿದೆ ಅಣ್ಣ? ಕ್ರೇಜಿ. ಅಣ್ಣಂಗೆ ಫುಲ್ ಖುಷಿ. ಎಲ್ಲೆಲ್ಲಿ ಖುಷಿ ಆಯ್ತಿದೆ ಅಂತ ಗೊತ್ತೇ ಇಲ್ಲ. 3.60 ಲೀಟರ್ ಡೀಸೆಲ್ ಖಾಲಿ ಆಗಿದೆ. ಎಷ್ಟು ಕಿಲೋಮೀಟರ್ಗೆ? 100 ಕಿಲೋಮೀಟರ್ಗೆ 3 ಪಾಯಿಂಟ್ ಎಗರೋಗೈತೆ. 100 ಅಲ್ಲ, 100 ಬೈ 100 ಕಿಲೋಮೀಟರ್ಗೆ 3 ಪಾಯಿಂಟ್ ಎಗರೋಗೈತೆ. 50 ಲೀಟ್ರ್ ಹೋಗೋದಾ? ಕಷ್ಟ. ಈ ಬಾಡಿಗೆ ಉಳಿಯುತ್ತೆ ಇದು? ಖರ್ಚಿಗೆ ಸರೋಗುತ್ತೆ ಅಷ್ಟೇ. ಖರ್ಚಿಗೆ ಸರೋಕೆ ಮಾಡಕ್ಕೆ ಬಂದಿದೆ. ಅಡ್ವೆಂಚರ್ಗೆ.
ಮಸ್ತ್ ಅಡ್ವೆಂಚರ್ ಇದು. ಇವನು 12 ವೀಲ್ ಅಣ್ಣ, 10 ವೀಲ, 6 ವೀಲ್ ಅವನು ಸುಮ್ಮನೆ ನುಗ್ಸ್ತಾವನೆ ಅಲ್ಲಿ. ಚಿಕ್ಕ ಗಾಡಿ ಹೋಯ್ತಾ ಇಲ್ಲ, ನಮಗೆ ಅಲ್ಲಿ ಪ್ರಾಬ್ಲಮ್ ಆಗದ. ವಿಚಾರಕ್ಕೆ ದಮ್ಮೆ ಏನಲ್ಲ ಅಲ್ಲಿ ಫಸ್ಟ್ ಇಂಥ ರೋಡ್ಗಳಿಗೆಲ್ಲ ಬರೋಕ್ಕೆ. ಹೌದಾ? ಲೋಕಲ್ ಗಾಡಿನಾ? ಟಾಟಾ ಗಿಟ ತಗೊಳಬಿಟ್ಟು ನೋಡ್ರಿ ಹೆಂಗದ. ಬಾಯ್ ಗುರು, ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಶಿವನ ದೇವಸ್ಥಾನ ಇದೆ, ಝೊಜಿಲಾ ಟೈಗರ್ ಶಿವ ಮಂದಿರ್, ಮೇಂಟೈನ್ ಬೈ RMPL ಗ್ರೆಫ್ 112 RCC. ಏನು ಗುರು ಇದು ಹಿಂಗೆ ಕಡ್ದವ್ರೆ. ಅನಿಲಣ್ಣ ಫುಲ್ಲು ಖುಷಿ ನೋಡಿ ಹೆಂಗಿದೆ ಮೇಲಕ್ಕೆ. ಐಸ್ ನೀವು ನೋಡಿ ಹೆಂಗಿದೆ ಇದು, ಫುಲ್ಲು ನೆಕ್ಸ್ಟ್ ಲೆವೆಲ್ ಬೆಟ್ಟ ಅನ್ಕೊಳ್ಳಿ ನೋಡಿ. ಹಾಂ ಹೆಂಗಿದೆಯಪ್ಪ, ಶಿವ ಶಿವ, ಫುಲ್ಲು ಕಲ್ಲು ಎಲ್ಲ. ಒಂದು ಕಾಲದಲ್ಲಿ ಸಮುದ್ರದ ತಳಭಾಗ, ಈಗ ಉಕ್ಕಿ ಉಕ್ಕಿ ಈ ಥರ ಬೆಟ್ಟ ಹೋಗ್ಬಿಟ್ಟದ. ಬೆಳಗ್ಗೆ ನಾವೇನು ತಿಂಡಿ ಮಾಡಿಲ್ಲ, ಅದಕ್ಕೆ ಬಾಳೆಹಣ್ಣು ತಿನ್ನುವಂಥ ಕಾರ್ಯಕ್ರಮ. ನೋಡಿ ಇವಾಗ ಸುದರ್ಶನ್ ಸಂಚಾರಿ ಅಣ್ಣವರು ಬಾಳೆ ತಿಂತಾರೆ. ಯಾವ ಥರ ತಿಂತಾರೆ ಅಂತ ನೋಡಿ. ನೀವು ಇಲ್ಲಿ ನೋಡ್ತಿರ್ಬೋದು, ಐಸ್ ಎಲ್ಲ ಮೆಲ್ಟ್ ಆಗೋಗ್ಬಿಡದೆ, ಮಣ್ಣು ಜೊತೆ ಮಿಕ್ಸ್ ಆಗಿ ಕರ್ರ ಕಾಣಿಸ್ತಿದೆ. ಇದೊಂದು ಅತ್ಯದ್ಭುತ ಸಕ್ಕತ್ತಾಗಿದೆ ಗುರು. ಹೆಂಗಿದೆ ಗೊತ್ತಾ, ಕಲ್ಲನ್ನ ಕಡ್ದುಬಿಟ್ಟವ್ರೆ, ಕಲ್ಲನ್ನ ಕಡ್ದು ಮಾಡಿರೋಂಥ ರಸ್ತೆ ಅದು. ಏನು ಸಕ್ಕತ್ತಾಗಿದೆ ಗುರು, ಸೂಪರ್. ನನ್ನ ಮಕ್ಳಿಗೆ ಕಲ್ಲಲ್ಲಿ ಹೊಡಿಬೇಕು, ನನ್ನ ಮಕ್ಳಿಗೆ. ಏನು ಸಖತ್ತಾಗಿದೆ ಗುರು ಇದು. ಎಲ್ಲ ಬೈಕರ್ಸು ಗಾಡಿನ ರೆಂಟಿಗೆ ತೊಗೊಂಡು ಬಂದವ್ರೆ ಹೊಡಿಯೋಕ್ಕೆ ಅಂತ. ಯಾರು ಕರ್ನಾಟಕದವರೇ ಇಲ್ಲ, ಒಂದು ಕನ್ನಡದ ಗಾಡಿನೇ ಇಲ್ಲ, ಎಲ್ಲ ಲೇ ಪಾಸಿಂಗು, UP ಬಿಹಾರ್ ಅವರು ರೆಂಟಿಗೆ ತಗೊಂಡ್ರೆ ಗಾಡಿ ಇವೆಲ್ಲ. ನಾವಿವಾಗ ಝೊಜಿಲಾ ಪಾಸ್ ಎಕ್ಸಿಟ್ ಆಗ್ತಿದ್ದೀವಿ. ಈ ಎಕ್ಸಿಟ್ ಇದು ಲಾಸ್ಟು. BR ಹೋದವ್ರು ಮಾಡಿರೋ ರೋಡ್ಸ್ಗಳು ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗವೆ. ಬಂದ್ವಿ ಝೊಜಿಲಾ. ನೋಡಿ ಎಷ್ಟು ಜೋರಾಗಿ ಗಾಳಿ ಬರ್ತದೆ ಅಂದರೆ, ಈ ವ್ಯಾಲಿಯಿಂದ ಬರ್ತಾ ಇದೆ ಗಾಳಿ, ಫುಲ್ ತಣ್ಣಗೆ ಬ್ರೀಸ್, ಕೋಲ್ಡ್ ಬ್ರೀಸ್ ಸಖತ್ತಾಗಿದೆ. ಮೇಲೆ ಟಾಪಲ್ಲಿ ಸ್ವಲ್ಪ ಸ್ನೋ ಇದೆ, ಸ್ನೋ ಎಲ್ಲ ಫುಲ್ ಐಸಿ, ಅದು ಸ್ನೋ ಅಲ್ಲ ಐಸು ಎಲ್ಲ, ಫುಲ್ ವ್ಯಾಲಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಟೆಂಟ್ ಗಿಂಟ್ ಹಾಕೊಂಡು ಮಲ್ಕೊಳಕ್ಕೆ ಮಸ್ತ್ ಮಜಾ ಬರುತ್ತೆ. ಯಾರೋ ಕೈ ಹೊಡಿತಾವ್ ನೋಡಲ್ಲಿ, ತೋ ಅಣ್ಣ ಮಾಡಲೇ ಬಿಡು, ಅದೇನು ಪ್ರಾಬ್ಲಮ್ ಇಲ್ಲ, ಸಾಕತ್ತಾಗಿದೆ. ಒಂದಿಷ್ಟು ಜನ ಬೇಬ್ಸೆ ತಗೊಂಬಂದ್ರೆ, ಅಣ್ಣ ಎಲ್ಲರೂ ಬೇಬ್ಸೆ ತಗೊಂಬಂದ್ರೆ, ನೀನು ಒಬ್ಬನೇ ಬಂದಿಲ್ಲ ಯಾಕೆ? ಬೇಬ್ ಓ ಬೇಬ ಇದು ಆಯ್ತಣ್ಣ. ನಾವೀಗೇನು ನಿಂತಿದ್ದು ಝೊಜಿಲಾ ಪಾಸು 11,649 ಫೀಟ್ ಎತ್ತರ ಇದೆ. ಸೊ ಇಲ್ಲಿ ಇಷ್ಟೊತ್ತರೆಗೂ ಇಬ್ಬರದ್ದನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದೀನಿ. ಅವ್ರದ್ದೆಲ್ಲ ಹಾಕೋ ವೀಡಿಯೋಸ್ ಎಲ್ಲ ನಾನೇ ಮಾಡಿರೋದು. ಸಿನಿಮ್ಯಾಟಿಕ್ಕಾಗಿ 3X 5X ಎಲ್ಲ ವೀಡಿಯೋಸ್ ಮಾಡಿದ್ದೀನಿ, ಮಸ್ತ್ ಇದ್ದಾವೆ. ಅವ್ರ ಫೋಟೋಸು ತೆಗ್ದೀನಿ, ಮಸ್ತ್ ಇದ್ದಾವೆ. ನಂದೊಂದೆರಡು ಫೋಟೋಸ್ ತೆಗ್ಸ್ಕೊಂಡಿನಿ, ಅದು ಮಸ್ತ್ ಬಂದೈತೆ. ಬನ್ನಿ ಇವಾಗ ನಾವು ಲಡಾಖ್ ಹೋಗೋಣ. ಸೊ ಇಲ್ಲಿಂದ ಈಚೆಗೆ ಶ್ರೀನಗರ, ಇವಾಗ ನಾವು ಲಡಾಖ್ ಎಂಟ್ರಿ. ಅಣ್ಣ ಅನಿಲ್ ಅಣ್ಣವ್ರು ಗಾಡಿ ತಗೊಂಡವ್ರೆ, ಒಂದು 10 ಕಿಲೋಮೀಟ್ರಿಗೆ ಪರ್ಮಿಷನ್ ಸಿಕ್ಕಿದೆ. ಪರ್ಮಿಷನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ಅವರು ತಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ನ ಏನಂತೀವಿ ಅನುಭವಿಸ್ಬೇಕಷ್ಟೇ. ಈಗ ತುಂಬ ಏನೋ 2 ದಿವಸದಿಂದ ಕಾಯ್ತಿದ್ರು ಗಾಡಿ ಓಡಿಸ್ಬೇಕು ಇಲ್ಲಿ ಅಂತ, ಕೊನೆಗೂ ಅವಕಾಶ ಸಿಕ್ಕಿದೆ. ಅನಿಲ್ ಅವ್ರಿಗೆ ಓಡಿಸಿ. ಅನಿಲ್ ಅವ್ರು ಏನು ಅನ್ನಿಸ್ತಿದೆ ಇವಾಗ? ಈ ಥರ ಅಲ್ಲ ಹಾಂ, ಬಟ್ ಇದು ಮರುಭೂಮಿ ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಆಕ್ಸಿಜನ್ ಕಂಬಷನ್ಗೆ ಸಿಗಲ್ವಲ್ಲ, ಅದಕ್ಕೆ.
ನಾವೀಗ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೀವಿ ಕಾರ್ಗಿಲ್ ರೀಜನಲ್ಲಿ. ಪಂದ್ರಾಸ್ ಅಂತ ಊರ ಹೆಸರು. ನೋಡ್ತಾ ಇರ್ಬೋದು ಹೆಂಗಿದೆ ವ್ಯಾಲಿನಲ್ಲಿ ಇವ್ರ ಮನೆಗಳೆಲ್ಲ ಅಂತ. ಸಖತ್ ಇಷ್ಟ ಆಯಿತು. ತಗಡಿನ ಮನೆಗಳೆಲ್ಲ. ಹಾಂ, ಸಾಸಿವೆ ಬೆಳಿತವ್ರು ನೋಡಿ ಇಲ್ಲಿ, ಚಿಕ್ಕ ಚಿಕ್ಕ ಸಾಸಿವೆ. ಯಾವುದೋ ದೇಶಕ್ಕೆ ಬಂದಂಗೆ ಇರೋದು. ಲ್ಯಾಂಡ್ಸ್ಕೇಪ್ ನೋಡಿ ಅಲ್ಲಿ ಮುಂದೆ ಹೆಂಗಿದೆ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾತ್ರ ಮಸ್ತ್ ಮಜಾ ಬರ್ತಿದೆ. ಇದು ಪಂದ್ರಾಸ್ ಹತ್ರ ಇರುವಂತಹ ರೋಡು. ವ್ಯೂ ನೋಡಿ ಎಷ್ಟು ಮಸ್ತಾಗಿದೆ. ಪಕ್ಕದಲ್ಲೇ ನದಿ ಹರಿತಿದೆ. ಒಂಥರ ವ್ಯಾಲಿ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನಿಸ್ತಿದೆ. ಈಗ ನಾವು ಕಾರ್ಗಿಲ್ ರೇಂಜಲ್ಲಿದ್ದೀವಿ. ಕಾರ್ಗಿಲ್ ರೇಂಜಲ್ಲಿರೋ ಲ್ಯಾಂಡ್ಸ್ಕೇಪ್ಗೂ ಮತ್ತು ಶ್ರೀನಗರ್ ರೇಂಜಲ್ಲಿರೋ ಲ್ಯಾಂಡ್ಸ್ಕೇಪ್ಗೂ ಫುಲ್ ಡಿಫ್ರೆನ್ಸ್ ಇದೆ. ಇಲ್ಲೆಲ್ಲ ನಮಗೆ ಜಾಸ್ತಿ ಕಲ್ಲುಗಳು ಕಾಣಸಿಗುತ್ತೆ, ಅಲ್ಲಿ ಜಾಸ್ತಿ ಮಣ್ಣಿನ ಗುಡ್ಡಗಳು ಕಾಣಸಿಗುತ್ತೆ. ಇವಾಗ ಅಣ್ಣ ಊಟಕ್ಕೆ ಮಾಡಬೇಕು ಅಂಥೇಳಿ ಸೈಡಿಗೆ ಹಾಕ್ತವ್ರೆ. ಪಕ್ಕದಲ್ಲಿ ನದಿ ಇದೆ, ಇಲ್ಲಿ ಅಡುಗೆ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಸದ್ಯಕ್ಕೆ ಇಲ್ಲಿ ಅಡುಗೆ ಮಾಡುವಂತಹ ಕಾರ್ಯಕ್ರಮ ನಡೀತಿದೆ. ಸಖತ್ತಾಗಿ ಗಾಳಿ ಬರ್ತಿರೋದ್ರಿಂದ ಈ ಥರ ಗೂಡಲ್ಲಿ ಇಟ್ಬಿಟ್ಟು ಅಡುಗೆ ಮಾಡ್ತಿದ್ದೀವಿ. ಟೊಮೊಟೊ ಗೊಜ್ಜಿಗೆ ಅಜಯ್ ಅಣ್ಣ ಎಲ್ಲ ಕಟ್ ಮಾಡಿಟ್ಟವ್ರೆ. ಅಜಯ್ ಅಣ್ಣ ವಿಡಿಯೋ ಎಡಿಟ್ ಮಾಡ್ತಾನೆ. ನಾನೀಗ ಟೊಮೊಟೊ ಗೊಜ್ಜನ್ನ ರೆಡಿ ಮಾಡಬೇಕು. ನಮ್ಮ ಸಹಾಯಕ್ಕೆ ಅನಿಲ್ ಬ್ರೋ ಇದ್ದಾರೆ. ಅನಿಲ್ ಬ್ರೋ ಒಂಥರ ಹೆಂಗೆ ಅಂದರೆ ನೆಕ್ಸ್ಟ್ ಲೆವೆಲ್. ಅವ್ರ ನಗು ನೋಡ್ತಾ ಇದ್ದರೆ ನಮಗೆ ಜಾಸ್ತಿ ಸಖತ್ತಾಗಿ ಅಡುಗೆ ಮಾಡಬೇಕು ಅಂತ ಅನ್ಸುತ್ತೆ. ಚೆನ್ನಾಗಿ ನಗಿ ಬ್ರೋ. ಎಲ್ಲಿ ತಗೊಂಡ್ರಿ ಬ್ರೋ ಪೂಮಾ? ಅಲ್ಲಿ ಅದು ಎಲ್ಲ ಅಲ್ಲ ನೀಗೆ ದಾವಣಗೆರೆ. ಯಾವ ಅಂಗಡಿ? ಹೌದು ಅಂಗಡಿ ಬ್ರೋ, ಬಟ್ಟೆ ಅಂಗಡಿ ತಗೊಂಡಿದ್ದೆ, ನೆನಪಿಲ್ಲ ಅದು ಯಾವ್ದು ಅಂತ. ಅಲ್ಲ ಭಾಳ ವರ್ಷ ಇದ್ದಿದ್ದು. ಓಕೆ ಬೈ, ಆಯಿತು, ಡೀಲ್. ಗಾಯ್ಸ್, ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಯಾವ ಥರ ಅಂದರೆ ಇದು ಫುಲ್ ಗಾಳಿ. ಒಂದು ಸಣ್ಣದೊಂದು ಗ್ಯಾಸ್ ಸಣ್ಣದೊಂದು ಇವಾಗ ಇಲ್ಲಿ ಯಾವ ಥರ ಗಾಳಿ ಐತೆ ಅಂದರೆ ಸಾಮಾನ್ಯ ಗಾಳಿ ಅಲ್ಲ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಹಚ್ಚಿದ್ದೀವಿ. ಪ್ಲಸ್ ನೀವು ನೋಡ್ಬೋದು ಯಾವ ಥರ ಐತೆ ಇಲ್ಲಿ ಪ್ಲೇಸು ಅಂತ. ತುಂಬ ಕಷ್ಟಪಟ್ಟು ಅಡುಗೆ ಮಾಡ್ತಿದ್ದೀವಿ. ಯಾಕಂತಂದರೆ ಜಾಸ್ತಿ ಗಾಳಿ ಇದೆ. ಗಾಡಿ ಉಲ್ಟಾ ನಿಲ್ಲಿಸ್ಬೇಕಿತ್ತು, ಅರ್ಜೆಂಟಲ್ಲಿ ಹಂಗೆ ನಿಲ್ಲಿಸ್ಬಿಟ್ಟವ್ರೆ. ಫುಲ್ ಒಳಗಿದೆ, ತೋರಿಸಿಲ್ಲಣ್ಣ. ನೋಡ್ತಾ ಇರ್ಬೋದು ಹಿಂಗೆ ಒಳಗೆ ಇಟ್ಕೊಂಡು ಅಡುಗೆ ಮಾಡ್ತಿದ್ದೀವಿ. ಭಾಳ ಪ್ರಾಬ್ಲಮ್ ಅಂದರೆ ಭಾಳ ಪ್ರಾಬ್ಲಮ್ಮು. ಅದು ಎಣ್ಣೆನೇ ಕಾಯ್ತಿಲ್ಲ ಅವಾಗಿಂದ. ಊಟ ಮಾತ್ರ ಸಕ್ಕತ್ತಾಗಿ ಆಗದೆ. ಇನ್ನೇ ಊಟ ಮಾಡಬೇಕು. ನಾವೀಗ ನದಿ ದಂಡೆನಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಈ ಏನು ಪದ್ರಾಸ್ ಅಲ್ಲ, ಅದು ಪದ್ರಾಸ, ಯಾವುದೋ ಒಂದು ಊರು ಪದ್ರಾಸ. ದ್ರಾಸ್ಗಿಂತ ಹಿಂದೆ ಕಾರ್ಗಿಲ್ ರೋಡಲ್ಲಿ. ಸೊ ನೆಕ್ಸ್ಟ್ ನಮಗೆ ದ್ರಾಸ್ ಸಿಗುತ್ತೆ. ಒಳ್ಳೆ ಗೊಜ್ಜು ಅನ್ನ ಮಾಡಿದ್ದೀನಿ ಮಾತ್ರ ಸಕ್ಕತ್ತಾಗಿದೆ. ತೋರಿಸ್ತೀನಿ. ಆ್ಯಕ್ಚುಲಿ ನಮಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ ಆಂಧ್ರ ಕಡೆಯಿಂದ. ಸೊ ಪರ್లేదు ಬ್ರೋ. ಹಾಂ, ಸೊ ಅವ್ರಿಗೆ ತಟ್ಟೆ ಕೊಟ್ಬಿಟ್ಟು ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ. ಅನ್ನ ಮತ್ತು ಚಿತ್ರಾನ್ನ ಟೊಮೊಟೊ ಗೊಜ್ಜು ಸಖತ್ತಾಗಿದೆ. ನಂಗೆ ಯಾವುದು ಚಿತ್ರಾನ್ನನೇ ಬರುತ್ತೆ. ಚೆನ್ನಾಗಿದೆ. ಅನಿಲ್ ಅಣ್ಣ ಅವರು ಕಲ್ಲೇರ್ಬಿಟ್ಟವ್ರೆ. ಒಳ್ಳೆ ನದಿ ಬೈಲು ಸಕ್ಕತ್ತಾಗಿದೆ ಊಟ ಮಾಡೋಕ್ಕೆ. ಕಾಲು ಜಾಸ್ತಿ ತಣ್ಣಗೆ ಮಾಡ್ಕೊಬೇಡ, ರಾತ್ರಿಗೆ ಜ್ವರ ಬರ್ತವೆ. ನೀವು ಬಾಗುಂದಾ ಇವಾಗ ತಾನೇ ಗಾಡಿ ಶುರು ಮಾಡಿದ್ವಿ. ನಾವು ನಮ್ಮ ಪ್ರಯಾಣವನ್ನು ಇವಾಗ ಸೌಂಡ್ ಚೇಂಜ್ ಆಗ್ಬಿಟ್ಟೆ. ಇಂಜಿನ್ ಲೆವೆಲ್ ಕಮ್ಮಿ ಇರೋದ್ರಿಂದ ಸೌಂಡ್ ಲೈಲೆಂಟ್ ಸೌಂಡ್ ಬರ್ತಾ ಐತೆ ನಮ್ಮ ಗಾಡಿಗೆ. ಇಂಜಿನ್ ಕೂದಾಗಿರೋದ್ರಿಂದ ಆ ಥರ ಸೌಂಡ್ ಬರ್ತಿದೆ ಅಂತ ಹೇಳಿದ್ರು ಅಣ್ಣ. ನೀವು ನೋಡ್ತಾ ಇರ್ಬೋದು ಎಲ್ಲ ಕಲ್ಲಿನ ಬೆಟ್ಟ ಇಲ್ಲಿ. ಚೆನ್ನಾಗಿದೆ, ಪರ್ವತ ಬಿಡಿ, ಅದ್ಭುತವಾಗಿದೆ ಎಲ್ಲ. ಒಳ್ಳೆ ಊಟ ಆಯಿತು ಮಾತ್ರ, ಸಖತ್ತಾಗಿತ್ತು ಊಟ. ಸೊ ದ್ರಾಸ್ಗೆ ಹೋಗಿ ಇನ್ನೂ ಕೆಲಸ ಇದೆ ಚಿಕ್ಕ ಪುಟ್ಟವು, ಅವನ್ನೆಲ್ಲ ಮುಗಿಸ್ಕೋಬೇಕು. ಗ್ಯಾಸ್ ಫಿಲ್ ಮಾಡಿಸ್ಬೇಕು. ಆಮೇಲೆ ಮತ್ತೇನು ತಗೋಬೇಕಣ್ಣ? ಏನಾರು ತಗೋಬೇಕಾ? ಗ್ಯಾಸ್ ಅಂತೂ ಫಿಲ್ ಮಾಡಿಸ್ಬೇಕು. ಸಿಕ್ಕರೆ ಗರಂ ಮಸಾಲ, ಟೊಮೊಟೊ ತಗೋಬೇಕು. ನೋಡೋಣ ಏನೇನಾಗುತ್ತೋ, ಏನೇನು ಸಿಗುತ್ತೋ ಎಲ್ಲ ಬಾಚ್ಕೋತೀವಿ. ನಾವೀಗ ದ್ರಾಸಕ್ಕೆ ಬಂದ್ವಿ. ದ್ರಾಸಲ್ಲಿ ಸ್ವಲ್ಪ ಮರಗಿಡಗಳೆಲ್ಲ ಕಾಣ್ತಾ ಇದೆ. ಜನವಸತಿ ಸ್ವಲ್ಪ ಜಾಸ್ತಿ ಇದೆ. ಚಿಕ್ಕ ಪುಟ್ಟ ಅಂಗಡಿಗಳಿದ್ದಾವೆ. ನಾವು ಟೀ ಅಂಗಡಿ ಹುಡುಕ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕಡೆ ಇಸ್ಲಾಮಿಕ್ ಫ್ಲಾಗ್ಗಳನ್ನ ಕಟ್ಟಿದ್ದಾರೆ. ತುಂಬ ಆಲ್ಮೋಸ್ಟ್ ಬರೀ ಮುಸ್ಲಿಮ್ಸ್ ಇದ್ದಾರೆ ಅನಿಸುತ್ತೆ. ಯಾವುದು ಎಲ್ಲ ಕಾಶ್ಮೀರಿ ಮುಸ್ಲಿಮ್ಸ್, ಯಾವುದು ಬುದ್ಧಿಸಮ್ ಫ್ಲಾಗ್ ಯಾವುದು ಕಾಣ್ತಿಲ್ಲ ನನಗೆ. ಸೊ ಇದರಿಂದ ಎಲ್ಲಿ ನೋಡಿ ಇದರಲ್ಲಿ ಬರ್ದವ್ರೆ, ಉರ್ದು ಅಲ್ಲ ಕಾಶ್ಮೀರಿನಲ್ಲಿ ಬರ್ದವ್ರೆ. ಕಾಶ್ಮೀರಿ ಕೂಡ ಉರ್ದು ಲಿಪಿನ ಯೂಸ್ ಮಾಡ್ಕೊಂಡು ಬರೆಯುವಂಥದ್ದು.
ನೋಡ್ತಾ ಇರ್ಬೋದು ಒಂದಿಷ್ಟು ಜನ ಸೈಕ್ಲಿಸ್ಟ್ ಬಂದವ್ರೆ, ಎಲ್ಲ MTB ತಗೊಂಬಂದವ್ರೆ. ಇದು ಟ್ರೆಕ್ಕಾ ಟ್ರೆಕ್ ಮರ್ಲಿನ 1:12 1:10. ಸೊ ಯು ಆರ್ ಫ್ರಮ್ ಬೆಲ್ಗಾಮ್. ಗುರು ನಮ್ಮೂರವರೇ ಗುರು. ನೀವು ಬೆಳಗ್ಗೆ ಆಯಾಡ್ ಬಂದ್ವಿ ತಾನೆ ನಿಮಗೆ? ಸೂಪರ್. ನನ್ನ ಸೈಕಲ್ ಮೇಲಿದೆ ಆ್ಯಕ್ಚುಲಿ. ನಾ ಇಲ್ಲಿಂದ ಯಾವ ಮನೆ? ನಂದು MTB ಅಲ್ಲ, ನನ್ನ ಗ್ರಾವೆಲ್ಲು. ಅಲ್ಲ ಗ್ರಾವೆಲ್ಲು. ನಾನು ಟೂರಿಂಗ್ ಮಾಡ್ತೀನಿ ಸೈಕಲಲ್ಲಿ. ಇವಾಗ ಇಲ್ಲಿಂದ ಮನಾಲಿಗೆ ಹೋಗಿ ಅಲ್ಲಿಂದ ರಿವರ್ಸು. ಇಲ್ಲ ಮನಾಲಿಯಿಂದ ರಿವರ್ಸು ಫುಲ್ಲು 2 ತಿಂಗಳು. 2 ತಿಂಗಳು. ಇನ್ನು ಎಷ್ಟು ಜನ ಇದ್ದಾರೆ ಹಿಂದೆ? 2 ಜನ ಇದ್ದಾರಾ? ಸೂಪರ್. ಸಪೋರ್ಟ್ ವೆಹಿಕಲ್ ಇದೆಯಲ್ಲ ನಿಮ್ಮ ಹತ್ರ? ಸೊ ಹೆಂಗೆ ಇಲ್ಲೇ ಬಂದು ತೊಗೊಂಡ್ರಾ ಹೆಂಗೆ? ಶ್ರೀನಗರ್ಗೆ. ಸೊ ನೀವು ಆ್ಯಕ್ಚುಲಿ ಟೂರಿಂಗ್ ಮಾಡಿದ್ರೆ ಮಸ್ತ್ ಮಜಾ ಬರುತ್ತೆ. ಮತ್ತು ಒಬ್ಬರಿಲ್ಲ ಇದನ್ನು ಇಲ್ಲೇ ರೆಂಟಾ? ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಇಟ್ಸ್ ಇನ್ ಗುಡ್ ಕಂಡೀಷನ್. ನಿಧಾನ. ಸೊ ಒಳ್ಳೇದು. ಸ್ಯಾಂಟೋರು ಎಷ್ಟು CC 30. ಸೂಪರ್ ಬ್ರೋ. ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ. ನಾನು ಫುಲ್ ಟೈಮ್ ಟೂರಿಂಗೇ ಮಾಡ್ತೀನಿ ಸೈಕಲಲ್ಲಿ. ಹಾಂ, ಅವ್ರ ಹತ್ರ ಎಷ್ಟೊತ್ತು ಮಾತಾಡಿದೆ ಗುರು, ಬಟ್ ನಾನು ಏನು ಹೇಳೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಎಲ್ಲರೂ ಬೆಳಗಾವಿಯಿಂದ ಬಂದಿದ್ದಾರೆ. ಒಂದು ಸಪೋರ್ಟ್ ವೆಹಿಕಲ್ ತೊಗೊಂಬಂದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಸಪೋರ್ಟ್ ವೆಹಿಕಲ್ ಇದೆ. ಸೊ ಸಪೋರ್ಟ್ ವೆಹಿಕಲಲ್ಲಿ ಒಂದು 5 ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬರು ಕಪಲ್ ಇದ್ದರು. ನಾನು ಅವ್ರನ್ನ ನೋಡಿ ಎಂಥದಂದರೆ, ನಾನು ಅವ್ರ ಹತ್ರ ಮಾತಾಡುವಾಗ ನಿಮಗೆ ರೆಕಾರ್ಡ್ ಮಾಡಿ ತೋರಿಸೋದೇ ಮರ್ತ್ಬಿಟ್ಟೆ. ಏನಿವೆ ಹೌದು ಇರಲಿ ಅದು ನಂಗೆ ಎಕ್ಸೈಟ್ಮೆಂಟಲ್ಲಿ ಅವ್ರನ್ನ ಮಾತಾಡ್ಸೋದು ಮರ್ತ್ಬಿಟ್ಟೆ. ಏನೇ ಮೀಟ್ ಮಾಡಿದ ಖುಷಿ ಆಯಿತು ಅವ್ರನ್ನ. ಸೊ ಇದು ನೋಡಿ ಆರಾಮಾಗಿ ಬರ್ಬೋದು ಈ ಥರ ಎಲ್ಲ. ಬಟ್ ನಾನು ನೆಕ್ಸ್ಟ್ ಟೂರ್ ಹೋಸ್ಟ್ ಮಾಡ್ತೀನಲ್ವಾ, ಅವಾಗ ಇನ್ನೂ ಮಸ್ತ್ ಮಜಾ ಬರುತ್ತೆ. ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಪಾಯಿಂಟ್ ಟು ಪಾಯಿಂಟ್ ಸೈಕ್ಲಿಂಗ್ ಮಾಡ್ತಿದ್ದಾರೆ, ಏನು ಎಕ್ಸ್ಪ್ಲೋರ್ ಮಾಡ್ತಿಲ್ಲ. ಬಟ್ ನಾನು ಪ್ರಾಪರಾಗಿ ನಿಮಗೆಲ್ಲ ಇಲ್ಲಿ ಲೋಕಲ್ ಎಕ್ಸ್ಪೀರಿಯನ್ಸ್ ಸಿಗೋ ಥರ ಮಾಡ್ತೀನಿ. ಸೊ ಏನು ಹೇಳು, ನಾನು ಅವ್ರಿಗೆ ಏನು ಹೇಳ್ದೇಳು, ಸರ್ ನೀವು ನನ್ನ ಜೊತೆ ಬಂದರೆ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಟೂರ್, ನೆಕ್ಸ್ಟ್ ನಾನೆಲ್ಲ ಹೋಸ್ಟ್ ಮಾಡ್ತೀನಿ ಅಂದೆ. ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿದ್ರು. ನಾನು ಎಲ್ಲೋದ್ರೂ ನನ್ನ ಹೆಂಡ್ತಿ ಬರ್ತಾರೆ ನನ್ನ ಜೊತೆಗೆ. ಸೊ ಅವರು ಮನೆಗಿರೋಕೆ ರೆಡಿ ಇದ್ದರೆ ನಾನು ಎಲ್ಲಿ ಬೇಕಾದ್ರೂ ಸುತ್ತಾಡ್ತೀನಿ ಅಂತ ಹೇಳಿದ್ರು. ಆಯಿತಾ? ನಾನೇನು ಹೇಳಿದೆ, ಮದುವೆ ಆಗೋದ್ರಿಂದ ಎಷ್ಟೆಲ್ಲ ಅನುಕೂಲ ಅನಾನುಕೂಲಗಳು ಎಲ್ಲ ಇರ್ತಾವೆಲ್ಲ. ಅನುಕೂಲ ಏನು? ಇವಾಗ ಹೇಳಿದ್ರಲ್ಲ ಏನು ಬೈ ನೀನು ಒಬ್ಬನೇ ಅಂತರ್ಪಿಜಾಸ್ತಿ ಥರ ಓಡಾಡೋದಲ್ಲಿ, ನೀವು ವೈಫ್ನ ಕರ್ಕೊಂಡು ಸೈಕ್ಲಿಂಗ್ ಮಾಡೋದಲ್ಲಿ ಅವೆಲ್ಲ ಫೀಲ್ ಬೈ, ಅವೆಲ್ಲ ಅನುಭವಿಸ್ಬೇಕು. ಅವೆಲ್ಲ ಏನೋ ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ ನೆರವೇರಲಿ. ಆಗಸ್ಟಿಗೆ ನೀವು ಕಣ್ಮುಂದೆ ಏನು ನೋಡ್ತಿದ್ದೀರಲ್ಲ, ಇದು ದ್ರಾಸ್. ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಹೋದರೆ ದ್ರಾಸ್ ಇದೆ. ಇದು ಎಂಥ ಒಂದು ಪ್ರದೇಶಪ್ಪ ಅಂತಂದರೆ, ಪ್ರಪಂಚದಲ್ಲಿ ಜನ ವಾಸ ಮಾಡುವಂಥ ಜಾಗದಲ್ಲಿ ಅತಿ ಹೆಚ್ಚು ಚಳಿ ಏನಿರುತ್ತಲ್ಲ ಅದರಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಅಂದರೆ ಇಲ್ಲಿ -40 ಡಿಗ್ರಿವರೆಗೂ ವೆದರ್ ಡೌನ್ ಆಗುತ್ತೆ. ಅಂದರೆ ನೀವು ಅನ್ಬೋದು ಗುರು ಅಂಟಾರ್ಟಿಕಲೆಲ್ಲ ಇನ್ನೂ ಜಾಸ್ತಿ ಇರುತ್ತೆ ಅಂತ. ಅಫ್ಕೋರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಬಟ್ ಅದರಲ್ಲಿ 365 ದಿನವೂ ಜನ ವಾಸ ಮಾಡಲ್ಲ. ಬಟ್ ಇಲ್ಲಿ 365 ದಿನವೂ ಜನ ವಾಸ ಮಾಡ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಜಾಗತಿಕ ತಾಪಮಾನ ಏರಿಕೆ ಕಾರಣದಿಂದ ಆ ಲೆವೆಲಿಗೆ ವೆದರ್ ಇಲ್ವಂತೆ. ಲಾಸ್ಟ್ ಇಯರು ವರ್ಷದ 365 ದಿನ ಕೂಡ ಈ ರೋಡ್ ಓಪನ್ ಇತ್ತಂತೆ. ಆದರೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ, ವರ್ಷದಲ್ಲಿ 6 ತಿಂಗಳು ಓಪನ್ ಇರುತ್ತಂತೆ, 6 ತಿಂಗಳು ಕ್ಲೋಸ್ ಇರುತ್ತಂತೆ. ಜಾಗತಿಕ ತಾಪಮಾನ ಏರಿಕೆ ಕಾರಣದಿಂದ ಹಂಗಾಗಿದೆ. ಇನ್ನು ಇವಾಗೆಲ್ಲ -22, 20 ಆ ಲೆವೆಲ್ಗೆ ಬಂದುಬಿಟ್ಟಿದೆಯಂತೆ. ಸೊ ನಾವೀಗ ಇದೆಲ್ಲ ನಮಗೆ ಎಚ್ಚರಿಕೆ ಗಂಟೆ. ಜಾಸ್ತಿ ಹೀಗೆ ಆದರೆ ಈ ಬೆಟ್ಟಗಳ ಕೆಳಗೆಲ್ಲ ಗ್ಲೇಷಿಯರ್ಸ್ ಇರ್ಬೋದು, ಅಥವಾ ಅಲ್ಲಿ ಮೌಂಟೇನ್ ಕಾಣಿಸ್ತಿದ್ದಾವಲ್ಲ ಅದರೊಳಗಡೆ ಗ್ಲೇಷಿಯರ್ಸ್ ಇರ್ಬೋದು. ಅದೆಲ್ಲ ಕರಗಿ ಜಾಸ್ತಿ ನೀರಾಗಿ ಬಂದರೆ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಹಂಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಿಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇದೆ ಇದ್ರ ಬಗ್ಗೆ ಕೇರ್ ಮಾಡೋಕ್ಕೆ, ಅಂದರೆ ಜಾಗತಿಕ ತಾಪಮಾನದ ಬಗ್ಗೆ ಯೋಚನೆ ಮಾಡೋಕ್ಕೆ. ಇನ್ನು ಇಲ್ಲಿ ಒಂದು ಹೋಟೆಲ್ ಇದೆ, ದ್ರಾಸ್ ವ್ಯಾಲಿ ಗೆಸ್ಟ್ ಹೌಸ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ನಾವು ಇಲ್ಲೇ ಬಂದವಾಗಲೇ ಚಾ ಕುಡಿದ್ವಿ. ನೀವೇನಾದರೂ ಬಂದರೆ ಹಂಗೆ ದ್ರಾಸಿನ ಮುಂದಕ್ಕೆ ರೈಟ್ ಸೈಡ್ಗೆ ಹೋಟ್ಲ್ ಇರುತ್ತೆ. ಇಲ್ಲಿ ನಮ್ಮ ಅಣ್ಣ ಇರ್ತಾನೆ, ಸಕ್ಲೇನ್. ಏನು ಸಖತ್ತಾಗಿದೆ ಗುರು ಅವನ ಹೆಸರು. ಅಣ್ಣನ ಹೆಸರು ಸಕ್ಲೇನ್ ಅಂತೆ. ಸೊ ಸಕ್ಲೇನ್ ಅಣ್ಣನ ಜೊತೆ ಅಣ್ಣನ ಹೋಟೆಲ್ಗೆ ಬಂದು ಟೀಗೆ ಕುಡ್ಕೊಂಡು ಹೋಗ್ರಿ ನೀವು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಫೀಲ್ ಬರ್ತಿದೆ ಮಾತ್ರ. ಇಲ್ಲಿ ಹೆಂಗಿದೆ ಗೊತ್ತಾ ನೋಡಿ, ಬಲ್ಗಡೆ ಫುಲ್ಲು ಹಿಮಾಲಯ ಪರ್ವತನೇ ಕಾಣೋ ಥರ ಇದೆ ನನಗೆ. ಮೌಂಟ್ ಎವರೆಸ್ಟು ಅಷ್ಟು ಎತ್ತರ ಕಾಣಿಸ್ತಿದೆ ಗುರೋದು. ಇಲ್ಲೇ ಹಿಂಗಿದೆ. ಅವ್ವಾ, ಅಲ್ಲಿ ನೋಡ್ರಿ ಮುಂದೆ ಹೆಂಗಿದೆ ವ್ಯಾಲಿ, ಕಲರ್ ವ್ಯಾಲಿ. ಅಜ್ಜಿ ಸಕ್ಕತ್ತಾಗಿದೆ. ಹೊಳೆ, ರೋಡ್ ಪಕ್ಕದಲ್ಲಿ 2 ಕಡೆ ಬೆಟ್ಟ.
ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ಹಾಗೆ ಅನಿಸ್ತೀವಿ. ಕಾಗೆ ಬೇಡ ಬರೋ, ಯಾಕೋ ಮನ್ಸಿಲ್ಲ. ಗೈಸ್, ದ್ರಾಸಿಂದ ಕಾರ್ಗಿಲ್ ಹೋಗೋ ರೋಡ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮಾತ್ರ. ನಂಗೆ ಇಲ್ಲೇ ಹಿಂಗೆ ಮಜಾ ಬರ್ತಿದೆ. ಸೈಕ್ಲಿಂಗ್ ಮಾಡ್ಬೇಕಾರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ ನನಗೆ. ಇಲ್ಲಿ ಬಿಡಿ, ನಾನು ಸೈಕಲ್ ತಗೊಂಬಂದಾಗ ತೋರಿಸ್ತೀನಿ ನಿಮಗೆ ಎಷ್ಟು ಸಕಾಲಾಗಿ ಇನ್ನೂ ಹೆಂಗೆ ಮಜಾ ಬರುತ್ತಿಲ್ಲ ಅಂತ. ಯಾಕಂದರೆ ಈಗ ನಾವು ಲಾರಿಗಳು ಬಿಟ್ಟು ಆಚೆ ಈಚೆ ಹೋಗೋಕ್ಕಾಗಲ್ಲ. ಸೈಕಲ್ ಎಲ್ಲ ರೋಡ್ ಹೆಂಗಿದೆ ಹಂಗೆ ಹೋಗ್ಬೇಕು ನಾವು, ಆಪ್ಷನ್ ಏನು ಬೇರೆ ಆಪ್ಷನ್ ಏನಿಲ್ಲ. ಹೌದು, ನಾನೇ ಇವಾಗ ಅದನ್ನ ಕಾರಲ್ಲಿ, ಟೂ ವೀಲರಲ್ಲಿ, ಸೈಕಲಲ್ಲಿ ಯಾರು ಒಳಗೊಳಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಹೌದು. ನಮ್ದು ಟ್ರಕ್ಕು ರೋಡ್ ಇಳಿಸಕ್ಕೂ ಭಯ, ಸಿಕ್ಕನ್ನೋದು ಅಂತ. ಹೌದು, ಬಟ್ ಪ್ರತಿ ಇಯರ್ ಲಡಾಖ್ ನಾವು ಟ್ರಕ್ಕಲ್ಲಿ ಹೊಡಿತಿದೀವಲ್ಲ, ಅದು ಗ್ರೇಟ್. ಏನಂತೀರ? ಬೈ 1 ವರ್ಷ ಮಿಸ್ ಮಾಡಿ ಹೊಡಿತಿದ್ಯಲ್ಲ ಬೈ. ಆಯ್ತು, ಇಂಡಿಯಾಲ್ ಎಕ್ಸ್ಪ್ಲೋರ್ ಮಾಡಿ ಸಾಕು ಬೈ, ವಿಯೆಟ್ನಾಮ್ಗೆ ಹೋಗೋ ಬೈ. ಅಯ್ಯೋ, ನಮ್ಮ ದೇಶ ಚಂದವಾಗೈತೆ. ನಮ್ಮ ದೇಶ ಚಂದವಾಗಿದೆ, ಸುಂದರವಾಗಿದೆ, ಇಲ್ಲ ಅಂತ ಹೇಳಿಲ್ಲ. ಬೇರೆ ದೇಶನೂ ಎಕ್ಸ್ಪ್ಲೋರ್ ಮಾಡಿ ಬ್ರೋ. ಅಣ್ಣ, ನಾನು ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋದ್ನ ಬೈ ಪ್ಲಾನಿಂಗ್ ಇದೆ ಅದೆಲ್ಲ. ಔಟ್ ಆಫ್ ಕಂಟ್ರಿ ಹೋಗಿ ಅಲ್ಲೇ ಟ್ರಕ್ಕರ್ಸ್ದು ಜೀವನ ಹೆಂಗಿರ್ತದೆ, ಟ್ರಕ್ಗಳು ಹೆಂಗಿರ್ತದೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಪ್ಲಾನಿಂಗ್ ಮುಂಚೆಯಿಂದನೂ ಇದೆ. ಟೈಮ್ ಕೊಡ್ಬಾರ್ದಿಲ್ಲ, ಮಾಡುವ ಪಕ್ಕ. ನಾನು ಕೂಡ ಬರೋಂಗೆ ಮಾಡ್ತೀನಿ, ಏನಾರು ಮಾಡಿ. ನೋಡಿ, ನಾ ಆ್ಯಕ್ಚುಲಿ ನಮಗೆ ದಾರಿನಲ್ಲಿ ದನ ಸಿಕ್ಕು. ಒಂದು ದನ ಸಹಿತ ವೀಕಿಲ್ಲ ಅಂತ. ರಾಜಸ್ಥಾನದ ಮರುಭೂಮಿನಲ್ಲಾಗಲಿ, ಕಾರ್ಗಿಲಲ್ಲಾಗಲಿ ಬಿಡಾಡಿ ದನ ಏನು ಮೇಯಕ್ಕೆ ಅಂತ ಹೊಡ್ಕೊಂಡು ಹೋಗ್ತಾರೆ ಕಾಡಿಗೆ, ಆ ಒಂದು ದನ ವೀಕಿಲ್ಲ. ಎಲ್ಲ ಮೈ ಕಟ್ ತುಂಬ್ಕೊಂಡು ಸಾಕಾತಾಗವೆ. ನಾವು ಹಳ್ಳಿ ಕಡೆ ಮೇಯಿಸೋ ದನ ಎಲ್ಲ ಇದ್ದೂ, ಎಲ್ಲ ಮೇವು ನೀರೆಲ್ಲ ತಂದು ಹಾಕಿನೂ ಅವು ಇಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನೋಡ್ರಿ, ಎಷ್ಟು ಮೈ ಕಟ್ಟು ತುಂಬ್ಕೊಂಡು ಎಷ್ಟು ಚೆನ್ನಾಗವೆ. ಇಲ್ಲಿ ನಮಗೊಂದು ಬ್ರಿಡ್ಜ್ ಸಿಕ್ತು, ರಿವರ್ ಕ್ರಾಸಿಂಗ್. ಇದು ನೋಡ್ತಾ ಇರ್ಬೋದು, ಸ್ಟೀಲ್ ಬ್ರಿಡ್ಜು. ನೀರು ನೋಡಿ ಎಷ್ಟು ಫಾಸ್ಟಾಗಿರ್ತದೆ, ಸಾಕಾಗದೆ ಸ್ಟೀಲ್ ಬ್ರಿಡ್ಜು. ನಿಧಾನ ನಿಧಾನ. ಒಂದು ಕಟ್ಟಾಗುತ್ತೆ ಬೈ ಗಾಡಿ. ಈ ರೋಡಲ್ಲಿ ಕಟ್ಟಾಗುತ್ತೆ, ಮುಂದಕ್ಕೆ ಹೋಗಲ್ಲ ಅನ್ಸುತ್ತಲ್ಲ, ವಾಪಸ್ ಬರ್ತಾನೆ ಅನ್ಸುತ್ತೆ ಇದೇ ರೋಡಲ್ಲಿ. ಲೇಬರ್ಗೆ ಹೋಗ್ತದೆ. ಹಾಂ, ಅಷ್ಟು ಲೇಬರ್ ಮುಂದಕ್ಕೆ ಹೋಗಿ ಯಾವ ಗಾಡಿಗೂ ಪರ್ಮಿಷನ್ ಇಲ್ಲ. ನೋಡ್ತಾ ಇರೋದು ಪಕ್ಕದಲ್ಲಿ ಮಿಲಿಟ್ರಿ ಅವ್ರದ್ದು ಕ್ಯಾಂಪ್ ಇದೆ. ಕ್ಯಾಂಪ್ ಆದಮೇಲೆ ಇಲ್ಲಿ ರೋಡ್ ಕ್ರಾಸಿಂಗಿಗೆ ಹೊಸದಾಗಿ ಒಂದು ಸ್ಟೀಲ್ ಬ್ರಿಡ್ಜ್ನ ಮಾಡ್ತವ್ರೆ. ನೋಡಿ ಎಷ್ಟು ದೊಡ್ಡ ಸ್ಟೀಲ್ ಬ್ರಿಡ್ಜ್ನ ಮಾಡ್ತವ್ರೆ ಅಂತ. ಬಹುಶಃ ಇಲ್ಲೇ ಕ್ರಾಸಿಂಗಿಗೆ ಮಾಡಿದ್ದಾರೆ ಅನ್ಸುತ್ತೆ. ಈಗ ನಮಗೆ ಮುಂದೋದ್ಮೇಲೆ ಕ್ರಾಸಿಂಗ್ ಇದೆ. ಸಖತ್ತಾಗಿದೆ ವ್ಯಾಲಿ. ನೀರು ಸಖತ್ ಹೆವಿ ಫೋರ್ಸ್ ಇದೆ, ನೀರು ಮಾತ್ರ. ಸ್ವಲ್ಪ ಹೊತ್ತು ಗಾಡಿನ ನಿಲ್ಸವ್ರೆ. ಅಣ್ಣ, ಹೀಟ್ ಅಂತ ನಿಲ್ಸಿದ್ರಾ? ಡೌನ್ ಇಳಿಸ್ಕೊಂಬಂದವರ, ಅದಕ್ಕೆ ಮುಂದ್ಗಡೆ ಲೈನರ್ ಹೀಟ್ ಆಗಿದ್ದಾವೆ ಅಂತ ನಿಲ್ಲಿಸಿದ್ದಾರೆ. ಗಾಡಿನಲ್ಲಿ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಭಾಳ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಹಂಗೆ ಬರ್ತಾ ಅಣ್ಣರು ದಾರಿಯಲ್ಲಿ ಪಕೋಡ ತೊಗೊಂಡವ್ರೆ. ನಾನು ಚೂರಿಂಗ್ ಉಳ್ಕೊಂಡಿದ್ದೆ, ಇವಾಗಿದ್ದೆ. ಫೀಲಿಂಗ್ ಫ್ರೆಶ್. ಹೌದು, ತುಂಬ ಹೊತ್ತಾದಮೇಲೆ ಬೆಳಗ್ಗೆಯಿಂದ ಈ ಥರದ್ದು ಗ್ರೀನ್ ಎಲ್ಲೂ ನೋಡೇ ಇರಲಿಲ್ಲ. ಇವಾಗ ಸ್ವಲ್ಪ ಡೌನ್ ಇಳಿಸಿದ ಮೇಲೆ ನಮಗೆ ಈ ಥರದ್ದು ಗ್ರೀನ್ ಎಲ್ಲ ಕಾಣಿಸಿಗ್ತಿದೆ. ಎಲ್ಲೆಲ್ಲ ಗ್ರೀನ್ ಇದೆಯೋ ಅಲ್ಲೆಲ್ಲ ಮನೆಗಳಿವೆ, ಸ್ಕೂಲ್ಗಳಿವೆ, ಜನವಸತಿ ಪ್ರದೇಶ ಇದೆ. ನೋಡ್ತಾ ಇರ್ಬೋದು, ಆ ವ್ಯಾಲಿ ಫುಲ್ಲು ಅಲ್ಲಿಂದ ಶುರುವಾಗಿದ್ದು ಎಲ್ಲ ಕಡೆ ಫುಲ್ ಗ್ರೀನ್ ಇದೆ. ನಾವು ಆ್ಯಕ್ಚುಲಿ ಇವಾಗ ಕಾರ್ಗಿಲ್ ಹತ್ರ ಬಂದಿದ್ದೀವಿ. ಸಿಟಿ ಹತ್ರನೇ ಇದ್ದೀವಿ. ಇದಕ್ಕಿಂತ ಹಿಂದೆನೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಏನು ಜಾಸ್ತಿ ಹೊಟ್ಟೆ ಹಸ್ದಿರಲಿಲ್ಲ ನನಗೆ, ನಾನು ಸ್ವಲ್ಪ ತಿಂದೆ. ಅಣ್ಣರು ಪಾಪ ಏನು ಜಾಸ್ತಿ ತಿನ್ನಲಿಲ್ಲ, ಒಂದು 2 ರೊಟ್ಟಿ ತಿಂದವರು ಅಷ್ಟೇ. ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಪಾರ್ಕಿಂಗ್ ಹಾಕೋರೆ. ನಾವು ಇಲ್ಲೇ ಪಾರ್ಕಿಂಗ್ ಹಾಕಿ ಮಲ್ಕೋಬೇಕು. ಆ್ಯಕ್ಚುಲಿ ಸೀನ್ ಏನಂತಂದರೆ, ಅಣ್ಣಂಗೆ ನಾಳೆ ಒಂದು ಇಂಪಾರ್ಟೆಂಟ್ ಶೂಟ್ ಮಾಡಿಕೊಡ್ಬೇಕು. ಅಣ್ಣ ಅದಕ್ಕೋಸ್ಕರ ಇಲ್ಲಿ ಹಾಕ್ಸೋರು ನನಗೆ. ಇಲ್ಲೇನಾ ಬೈ? ಅಷ್ಟೇನಾ? ಗಾಯ್ಸ್, ನೋಡ್ತಿರ್ಬೋದು, ಇಷ್ಟು ಚಿಕ್ಕ ಕ್ಯಾಬಿನಲ್ಲಿ ನಾವು ಆ್ಯಕ್ಚುಲಿ 3 ಜನ ಮಲ್ಕೋತಿದ್ದೀವಿ. ಇವಾಗ ಕಾರ್ಗಿಲ್ ಬಂದಿದ್ದೀವಿ. ಇಲ್ಲಿಂದ ಮುಂದೋದ್ರೆ ನಮಗೆ ಆ ಕಾರ್ಗಿಲ್ ಬೈಪಾಸ್ಗೆ ಬ್ರಿಡ್ಜ್ ಇದೆ. ಸ್ಟ್ರೈಟ್ ಹೋದರೆ ಕಾರ್ಗಿಲ್ ಸಿಟಿ ಒಳಗೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಕಾರ್ಗಿಲ್ ಬೈಪಾಸಲ್ಲಿ ಹೋಗಿ ಅಲ್ಲಿ ಅಣ್ಣ ಒಂದು ಡ್ರೋನ್ ಶಾಟ್ ತೆಗಿಬೇಕು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ನಾವು ಇಲ್ಲೇ ಆಲ್ಟ್ ಆಗಿದ್ದೀವಿ ಇವತ್ತು.
ನಾಳೆ ಅಲ್ಲೋಗಿ ಡ್ರೋನ್ ಶಾಟ್ ತೆಗೆದು ಸಖತ್ತಾಗಿರುತ್ತೆ. ಐ ಹೋಪ್ ನೀವತ್ತು ಡ್ರೋನ್ ಶಾಟ್ಸ್ನೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋನ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಹೈಪ್ ಜೊತೆಗೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಕಾರ್ಗಿಲಲ್ಲಿ ಸಾಕಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಿದೆ, ಎಕ್ಸ್ಪ್ಲೋರ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.